ಗೆಳೆಯರಿಗೆಲ್ಲ ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ನಾನು ಪ್ರತಿ ವರ್ಷ ನಮ್ಮೂರಿನ ಅಘನಾಶಿನಿಯ ಅಬ್ಬರವನ್ನು ತೋರಿಸೋಕ್ಕೆ ಒಂದೊಂದು ವಿಡಿಯೋ ಮಾಡ್ತಾಯಿದ್ದೆ. ಈ ವರ್ಷ ಕೂಡ ಅಘನಾಶಿನಿಯ ಅಬ್ಬರವನ್ನು ತೋರಿಸೋಣ ಅಂತ ನಿಮ್ಮ ಎದುರಿಗೆ ಬಂದಿದ್ದೀನಿ. ಅಂದಹಾಗೆ ಒಂದು 3-4 ವಿಡಿಯೋಗಳ ಹಿಂದೆ ನಿಮಗೆ ಅಘನಾಶಿನಿಯ ನೀರಿಲ್ಲದ ವಿಡಿಯೋವನ್ನು ತೋರಿಸಿದ್ದೆ. ಇವಾಗ ಕಳೆದ 2 ದಿನಗಳಿಂದ ಅಬ್ಬರದ ಮಳೆ ಆಗ್ತಾಯಿದೆ. ಅಘನಾಶಿನಿಯಲ್ಲಿ ಒಳ್ಳೆಯ ನೀರು ಬಂದಿದೆ. ಸೊ ಹಾಗಾಗಿ ಇವಾಗ ಅಘನಾಶಿನಿ ನದಿಯ ಅಬ್ಬರವನ್ನು, ಪ್ರತಾಪವನ್ನು ನಿಮ್ಮೆದುರಿಗೆ ತೋರಿಸೋಣ ಅಂತ ಬಂದಿದ್ದೀನಿ. ಅಘನಾಶಿನಿ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ಲಿಕ್ಕಿದ್ದೀನಿ. ಬನ್ನಿ ನೋಡಿ, ಅಘನಾಶಿನಿಯ ಅಬ್ಬರವನ್ನು ಕಣ್ಣು ತುಂಬ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಇದಕ್ಕೊಂದು ಲೈಕ್ ಕೊಡದೇ ಇದ್ರೆ ಆಗುತ್ತಾ? ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಕೊಡ್ತಾಯಿರಿ. ಇಲ್ಲಿ ನೋಡಿ, ಇಲ್ಲಿ ಅಘನಾಶಿನಿ ನದಿಯ ನೀರು ಇಷ್ಟು ಬಂದಿದೆ. ಇದು ಇಲ್ಲಿಯ ತನಕ ಬರುತ್ತೆ ಸಾಮಾನ್ಯವಾಗಿ. ಇದೇ ರೀತಿ ಮಳೆ ಮುಂದುವರಿದರೆ ಅಲ್ಲಿ ತನಕ ಬರ್ಬೋದು. ಇನ್ನೂ ಏರುಮುಖದಲ್ಲಿದೆ. ಸೊ ಅಘನಾಶಿನಿ ನದಿ ಇನ್ನೂ ಮೇಲೆ ಬರ್ತಾ ಇದೆ. ಬೆಳಗ್ಗೆ ಸ್ಥಳೀಯರು ಹೇಳುವ ಪ್ರಕಾರ ಇಷ್ಟು ನೀರು ಇರಲಿಲ್ವಂತೆ. ಸೊ ಇನ್ನೂ ಬರುತ್ತೆ. ಅಘನಾಶಿನಿ ನದಿಯ ಬುಡಕ್ಕೆ ಹೋಗ್ತೀನಿ, ಬನ್ನಿ. ಅಲ್ಲಿಂದಲೇ ನಿಮಗೆ ಇನ್ನೂ ತಾಜಾ ಚಿತ್ರಣವನ್ನು ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿವರೆಗೆ ಬಂದಿದೆ ನದಿ. ಸಿರ್ಸಿ ಭಾಗದಲ್ಲಿ ಉತ್ತಮವಾದ ಮಳೆ ಆದರೆ ನಮ್ಮ ಭಾಗದಲ್ಲಿ ಪ್ರವಾಹ ಬರುತ್ತೆ. ನದಿಯ ನೀರಿನ ಮಟ್ಟ ತುಂಬ ಏರಿಕೆ ಆಗುತ್ತೆ. ಈಗೊಂದು 4 ವರ್ಷದ ಹಿಂದೆ ಪ್ರವಾಹ ಬಂದಾಗ ಇಲ್ಲೆಲ್ಲ ಮೇಲ್ಗಡೆ ನೀರು ಬಂದಿತ್ತು. ಇವಾಗ ಇಷ್ಟಿದೆ. ಈ ನಮ್ಮೂರಿನ ಯುವಕರೆಲ್ಲ ಸೇರಿಕೊಂಡು ನಾವು ನದಿಯನ್ನು ನೋಡೋಕೆ ಬಂದಿದ್ದೀವಿ. ನದಿಯ ಪ್ರವಾಹ ಎಷ್ಟಿದೆ ಅಂತ ನೀವಿಲ್ಲಿ ನೋಡ್ಬೋದು. ಈ ಹಂತದಲ್ಲಿ ಇಲ್ಲಿ ತನಕ ನೀರು ಬಂದಿದೆ. ನಮ್ಮ ಹಳ್ಳಿಗರು ಎಲ್ಲದರಲ್ಲೂ ಸಂಭ್ರಮವನ್ನು ಕಾಣುತ್ತಾರೆ. ನಿಮಗೆ ಮಜಾ ಅಂದರೆ, ಈ ಹೊಳೆ ನದಿ ಅನ್ನೋದು ಪ್ರವಾಹ ಏರಿ ಬಂದಾಗ ನದಿಯನ್ನು ನೋಡೋಕ್ಕೆ ಬರೋದೇ ಕೂಡ ಒಂದು ಸಂಭ್ರಮ ಆಗಿರುತ್ತೆ. ನಿಮಗೆ ನದಿ ನೀರು ಎಷ್ಟು ಬಂತು, ಯಾವ ಪ್ರಮಾಣದಲ್ಲಿದೆ, ಏನು ಅನ್ನೋದನ್ನೆಲ್ಲ ಇಲ್ಲಿ ನೋಡಿ. ನಿಮಗೆ ಇಲ್ಲಿ ನದಿ ಕಾಣಿಸ್ತಾ ಇರ್ಬೋದು. ಇಲ್ಲೇ ಕೆಳಗಡೆ ಇದೆ, ಅದು ಇಲ್ಲಿ ವಾಟೆಮಟ್ಟಿಯ ಮಧ್ಯ ಮುಚ್ಕೊಂಡಿದೆ. ಸೊ ಹಾಗಾಗಿ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎದುರುಗಡೆಗೆ ತುಂಬ ನೀರು ತುಂಬಿಕೊಂಡಿದೆ. ಸೊ ಇಲ್ಲಿ ಅಘನಾಶಿನಿ ನದಿಯ ನೀರಿನ ಮಟ್ಟವನ್ನು ನೀವು ಕಣ್ಣು ತುಂಬಿಕೊಳ್ಬೋದು. ಇಲ್ಲಿ ತೋಟಕ್ಕೆ ಹೋಗುವಂಥ ಕಾಲು ಹಾದಿಯೇ ಬ್ಲಾಕ್ ಆಗಿದೆ, ನೀವು ನೋಡ್ಕೋಬೋದು. ಇಲ್ಲೆಲ್ಲ ನದಿ ಇಲ್ಲಿದೆ ನೋಡಿ, ಇಲ್ಲಿ ಬಂದಿದೆ, ಇಷ್ಟು ನೀರು ಬಂದಿದೆ ಇಲ್ಲಿ. ಇನ್ನೂ 2 ದಿನ ಮಳೆ ಇದೆ ಅಂತ ಹೇಳ್ತಾರೆ. ಬಹುಶಃ ಇಲ್ಲೆಲ್ಲ ಈ ಮೇಲ್ಗಡೆಗೆಲ್ಲ ತುಂಬ್ಕೊಳ್ಳುತ್ತೆ ತುಂಬ ಮಳೆ ಆದರೆ. ನಾವು ಪ್ರಕೃತಿ ಪೂಜಕರು, ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ. ನಮ್ಮಲ್ಲಿ ಒಂದು ವಿಶೇಷ ಏನಿದೆ ಅಂದರೆ, ನಾವು ನದಿ, ಬೆಟ್ಟ, ಗುಡ್ಡ ಹೀಗೆ ಎಲ್ಲವನ್ನು ಪೂಜೆ ಮಾಡ್ತೀವಿ. ಅವುಗಳೆಲ್ಲದರಲ್ಲೂ ಕೂಡ ದೇವರನ್ನು ಕಾಣ್ತೀವಿ. ಪ್ರವಾಹ ಬಂದಾಗ ಕೂಡ ನದಿಯನ್ನು ನಾವು ದೇವರು ಅಂತ ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬಾಗಿನವನ್ನು ನೀಡುವಂಥ ಸಂಪ್ರದಾಯ ನಮ್ಮಲ್ಲಿದೆ. ನೀವು ಬಹುಶಃ ನ್ಯೂಸ್ಗಳಲ್ಲೆಲ್ಲ ನೋಡಿರ್ಬೋದು, ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಡ್ಯಾಮ್ ತುಂಬಿದಾಗ
ಬಾಗಿನ ಅರ್ಪಿಸಿದ್ರು ಅಂತ ಹೇಳಿ. ಅದೇ ರೀತಿಯ ಸಂಪ್ರದಾಯ ನಮ್ಮ ಹಳ್ಳಿಗಾಡಿನಲ್ಲಿ ಕೂಡ ಇದೆ. ಹಳ್ಳಿಯಲ್ಲಿ ಜನಸಾಮಾನ್ಯರು ಈ ರೀತಿ ಪ್ರವಾಹ ಬಂದಾಗ ನದಿಯ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕುವ ಒಂದು ಪ್ರತೀತಿ ಇದೆ. ಸಾಮಾನ್ಯವಾಗಿ ವರ್ಷಕ್ಕೆ ಒಮ್ಮೆ ಅಥವಾ 2 ಸಾರಿ ಪ್ರವಾಹ ಅನ್ನೋದು ಬರುತ್ತೆ. ಇವಾಗ ಕೂಡ ಇಷ್ಟು ಬಂದಿದೆ. ಈ ಸಂದರ್ಭದಲ್ಲಿ ಕೂಡ ನಮ್ಮ ಹಳ್ಳಿಗರು ನದಿಯ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕ್ತಾರೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ನದಿಯ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಂತಹ ವಿಶೇಷವಾದ ಸಂಪ್ರದಾಯ ನಿಮ್ಮಲ್ಲಿದ್ದರೆ, ನಿಮ್ಮ ಭಾಗದಲ್ಲಿದ್ದರೆ, ನೀವು ಅದು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಕಳೆದ ವರ್ಷ ನಿಮಗೆ ಎದುರುಗಡೆ ಕಾಣುವಂತಹ ಈ ಮರ ಇದೆಯಲ್ಲ, ಈ ಮರದ ಬಳಿ ನಿಂತು ಅಘನಾಶಿನಿ ನದಿಯ ಪ್ರವಾಹವನ್ನು ವಿಡಿಯೋ ಮೂಲಕ ಕಟ್ಟಿಕೊಟ್ಟಿದ್ದೆ. ಈ ವರ್ಷ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಬಂದಿದೆ, ಜಾಸ್ತಿ ಪ್ರಮಾಣದಲ್ಲಿ ಹೊಳೆ ಕೂಡ ಬಂದಿದೆ. ನೀವಿಲ್ಲಿ ನೋಡ್ಬೋದು, ಹೊಳೆಯ ಪ್ರಮುಖವಾದ ಬಾಯಿ ಅಂತೇನು ಹೇಳ್ತಾರಲ್ಲ, ಅದು ಇಲ್ಲಿದೆ. ಇಲ್ಲಿ ಅಬ್ಬರದಿಂದ ಹರಿದು ಹೋಗ್ತಾ ಇದೆ, ನೀವಿಲ್ಲಿ ಗಮನಿಸ್ಬೋದು. ಅಲ್ಲಿಂದ ನೋಡಿ, ಇಲ್ಲಿಗೆ ಬಂದು ಇಲ್ಲಿ ತನಕ ಬಂದಿದೆ. ವಿಶೇಷ ಅಂದರೆ ಇಲ್ಲಿ ತನಕ ನೀರಿತ್ತು, ಈಗ ಒಂದು 3 ಫೂಟ್ ನೀರು ಇಳಿದಿದೆ. ಮಳೆ ಇನ್ನೂ ಸಿರ್ಸಿಯ ಭಾಗದಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಹೊಳೆ ಸಂಜೆ ಅನ್ನೋ ವೇಳೆಗೆ ಅಥವಾ ನಾಳೆ ಅನ್ನೋ ತನಕ ಇನ್ನಷ್ಟು ಏರಬಹುದೇನೋ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದು ಈಗಿನ ಅಘನಾಶಿನಿಯ ತಾಜಾ ಒಂದು ವಿಡಿಯೋ. ನಿಮಗೆ ಇಲ್ಲಿ ಮಧ್ಯದಲ್ಲಿ ನೀವು ಗಮನಿಸ್ಬೋದು, ಕಟ್ಟಿಗೆ ಇರ್ಬೋದು ಅಥವಾ ಇತರ ಮರದ ಸೊಪ್ಪುಗಳು ಇವೆಲ್ಲ ತೇಲ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ತೆಂಗಿನಕಾಯಿ ಕೂಡ ನಿಮ್ಮಲ್ಲಿ ತೇಲ್ಕೊಂಡು ಹೋಗ್ತಾ ಇರೋದು ನೋಡ್ಬೋದು. ಕುಂಟೆಗಳು ತೇಲಿಸ್ಕೊಂಡು ಹೋಗುತ್ತೆ, ಬೇರೆ ಬೇರೆ ವಸ್ತುಗಳು. ಕೆಲವೊಮ್ಮೆ ಜನರಿಗಿಂತ ಜಾನುವಾರುಗಳು, ಈಗ ಮೇಲು ಬಿಟ್ಟಂಥ ಜಾನುವಾರುಗಳು ಕೂಡ ತೇಲಿ ಹೋಗಿರೋದನ್ನು ನಾವು ನೋಡಿದ್ದೇವೆ. ಎಮ್ಮೆ ಕರುಗಳು, ದನದ ಕರುಗಳು, ಹೀಗೆ ಹಲವು ತೇಲಿ ಹೋಗಿದ್ದನ್ನು ನಾವು ಚಿಕ್ಕನ್ನಲ್ಲೆಲ್ಲ ನೋಡಿದ್ವಿ. ಇವಾಗ ಈ ಜಾಗದಲ್ಲಿ ಈಗ ಇಲ್ಲಿ ನದಿಯಲ್ಲಿ ಪ್ಲಾಸ್ಟಿಕ್ಗಳು ತೇಲಿ ಹೋಗೋದನ್ನ ನಾವು ಕಾಣುವಂತಹ ದುರಂತದ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಇದಕ್ಕೆ ನಾವು ನಮ್ಮ ಬದುಕಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಳ ಆಗಿರೋದೇ ಕಾರಣ ಅಂತ ಹೇಳ್ಬೋದು. ನೋಡಿ, ನೀವಿಲ್ಲಿ ನೋಡ್ಬೋದು, ಇದು ನದಿಯ ಬಾಯಿ. ಇದು ಕಾನ್ಸೂರಿನಲ್ಲಿ ಹರಿಯುವಂಥ ಅಘನಾಶಿನಿ ನದಿಯ ದೃಶ್ಯ. ಇದು ಕಾನ್ಸೂರು ಬ್ರಿಡ್ಜ್ ಮೇಲೆ ಇಷ್ಟು ಹೋಗ್ತಾ ಉಂಟು. ಮಳೆಗಾಲ ಅಂದಮೇಲೆ ನಿಮಗೆ ಉಂಬಳ ಕಾಣಿಸ್ತಾ ಇದ್ರೆ ಹೇಗೆ, ಅದರಲ್ಲೂ ಅಘನಾಶಿನಿ ತೀರದ ಜನರಿಗೆ ಉಂಬಳಗಳು ಹೊಸತೇನಲ್ಲ. ಉಂಬಳಗಳು ಇಲ್ಲಿನ ಪ್ರಮುಖ ಜೀವಿಗಳು, ಬಹಳ ಇಲ್ಲಿನ ವ್ಯಕ್ತಿಗಳ ರಕ್ತವನ್ನು ಹೀರುವಂತಹ ಜೀವಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಲೆನಾಡಿನ ವಿಶೇಷವಾದ ಜೀವಿ ಇದು. ನೀವಿಲ್ಲಿ ನೋಡ್ಬೋದು, ಒಂದು ಉಂಬಳ ನನ್ನ ಕೈಗೆ ಹತ್ತಿಬಿಟ್ಟು ಹೇಗೆ ರಕ್ತವನ್ನು ಹೀರೋಕ್ಕೆ ಜಾಗವನ್ನು ಹುಡುಕ್ತಾ ಇದೆ. ಈ ಉಂಬಳದ ವಿಶೇಷ ಅಂದರೆ, ನೀವು ಈ ಉಂಬಳ ಇದು ಇವಾಗ ನಿಮಗೇನು ಕಾಣಿಸ್ತಾ ಇದೆ, ಇದು ಒಂದು ಜೀವಿ. ಇದನ್ನು ನೀವು ಮಧ್ಯದಲ್ಲಿ ಕಟ್ ಮಾಡಿ 2 ಮಾಡಿದರೆ 2 ಪ್ರತ್ಯೇಕ ಜೀವಿಗಳಾಗುತ್ತೆ. ಹೇಗೆ ನಕ್ಷತ್ರ ಮೀನು ಕಟ್ ಮಾಡಿದಾಗ ಬೇರೆ ಬೇರೆ ಆಗುತ್ತಲ್ಲ, ಆ ರೀತಿ. ಇದು ನೋಡಿ, ಇದು ಮಳೆಗಾಲದ ಇನ್ನೊಂದು ವಿಶೇಷ ಹಣ್ಣು, ನೇರಳೆ ಹಣ್ಣು. ಕುಂಟು ನೇರಳೆ ಅಲ್ಲ, ಇದು ಕುಂಟು ನೇರಳೆ ಹಣ್ಣು. ಇದು ನೋಡಿ ಹೀಗಿರುತ್ತೆ, ಗೊಂಚಲಾಗಿ ಇರುತ್ತೆ. ಬಹಳ ತಂಪಿನ ಹಣ್ಣುಗಳಲ್ಲಿ ಒಂದು. ಅಂದರೆ ಇದನ್ನು ತಿಂದರೆ ನಮ್ಮ ಬಾಡಿಯ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಮಳೆ ತುಂಬ ಬಂದಿರೋ ಕಾರಣದಿಂದ
ಇದರಲ್ಲಿ ಹುಳುಗಳಾಗಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದು ನೋಡಿ, ಇಲ್ಲಿ ಇದು ಕುಂಟನೇರಳೆ ಹಣ್ಣಿದು. ಮಲೆನಾಡಿನ ಅದ್ಭುತ ಸೌಂದರ್ಯದ ಚಿತ್ರಣವನ್ನು ನಿಮ್ಮೆದುರಿಗೆ ನಾನು ಕಟ್ಟಿಕೊಡ್ತಾ ಇದ್ದೆ ನೋಡಿ. ಅಘನಾಶಿನಿ ಎಂಬ ಅದ್ಭುತವಾದ ಭಾರಿ ಸುಂದರವಾದಂತಹ ಒಂದು ಕಣಿವೆಯ ದೃಶ್ಯ ಇದು. ಇಲ್ಲಿ ಕೆಳಗೆ ಅಘನಾಶಿನಿ ನದಿ ಹರಿದು ಹೋಗ್ತಾ ಇದೆ ನೋಡಿ. ಸುತ್ತ ಎರಡೂ ದಿಕ್ಕುಗಳಲ್ಲಿ, ಎರಡೂ ಅಕ್ಕಪಕ್ಕದಲ್ಲಿ ಅಡಿಕೆ ತೋಟ, ದಟ್ಟ ಕಾಡು ಇವೆಲ್ಲ ಹೊಂದಿರುವ ಅಘನಾಶಿನಿ ಅದೆಷ್ಟೋ ಸಾವಿರ ಕುಟುಂಬಗಳ ಪಾಲಿಗೆ ಜೀವದಾತೆ, ಜೀವನದಿ. ಇಂತಹ ಅಘನಾಶಿನಿಯನ್ನು ತಿರುಗಿಸಿ ಇನ್ನೆಲ್ಲೋ ಯಾವುದೋ ಊರಿಗೆ ಕೊಂಡೊಯ್ಯುತ್ತಾರೆ ಅನ್ನೋ ಒಂದು ದುರಂತದ ಯೋಜನೆ, ಒಂದು ಭಯಂಕರ ಹುನ್ನಾರದ ಯೋಜನೆ ನಮ್ಮ ಎದುರಿಗೆ ಬರ್ತಾ ಇದೆ. ಇದಕ್ಕೆ ಭೌಗೋಳಿಕವಾಗಿ ಅಸಾಧ್ಯ ಎನ್ನುವಂತಹ ಯೋಜನೆಗೆ ಸರ್ಕಾರಗಳು ಮುಂದಾಗ್ತಾ ಇದೆ. ತನ್ನ ನದಿಯನ್ನು ಅದರ ಪಾಡಿಗೆ ಅದು ಹರಿಯೋಕ್ಕೆ ಬಿಟ್ಟು ಅದನ್ನ ಇನ್ನೆಲ್ಲಿಗೋ ತಿರುಗಿಸುವಂತಹ, ಇಲ್ಲಿಗೂ ನೀರಿಲ್ಲ, ಅಲ್ಲಿಗೂ ಸಲ್ಲುವುದಿಲ್ಲ, ಅಲ್ಲಿಗೂ ಹೋಗಿ ಮುಟ್ಟೋದಿಲ್ಲ ಅನ್ನುವಂತಹ ಯೋಜನೆ ನಮ್ಮ ಎದುರು ಬರ್ತಾ ಇದೆ. ಅದನ್ನು ವಿರೋಧಿಸ್ತಾ ಮತ್ತೊಮ್ಮೆ ನಾವು ಎಲ್ಲ ನದಿ ತಿರುವಿನಂತಹ ದುರಂತ ಯೋಜನೆಯನ್ನು ವಿರೋಧಿಸುವ ಮೂಲಕ ಎಲ್ಲ ಒಗ್ಗಟ್ಟಾಗಿ ಅಘನಾಶಿನಿಯ ಜೊತೆಗೆ ನಿಲ್ಲಬೇಕಾಗಿದೆ. ಈ ವರ್ಷದ ಮಳೆಯ ಕಾರಣದಿಂದಾಗಿ ಅಘನಾಶಿನಿ ನದಿಯಲ್ಲಿ ಅಥವಾ ಮಲೆನಾಡಿನಲ್ಲಿ ಕುಡಿಯೋಕ್ಕೆ ನೀರು ಸಿಗೋದು ಕಷ್ಟ ಅಂತ ಎಲ್ಲರೂ ಹೇಳುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಮಲೆನಾಡಿನಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಕಾರಣದಿಂದ ಸ್ವಲ್ಪ ಜೀವ ಕಳೆ ಬಂದಿದೆ. ಮಲೆನಾಡು ಮತ್ತೆ ಹಸಿರಾಗಿದೆ, ನೀರಿನ ಸೆಲೆ ಎಲ್ಲ ಕಡೆ ಕಂಡು ಬರ್ತಾ ಇದೆ ನೋಡಿ. ಇದು ಅಘನಾಶಿನಿಯ ಇವತ್ತಿನ ಮಟ್ಟ. ಅಘನಾಶಿನಿ ಮತ್ತೊಮ್ಮೆ ತನ್ನ ಹಳೆಯ ವೈಭವವನ್ನು ಪಡೆದುಕೊಂಡಿದೆ. ಅಂದಹಾಗೆ ಮಳೆಗಾಲದಲ್ಲಿ ತುಂಬಿ ಹರಿತಿರ್ಬೋದು, ಆದರೆ ಬೇಸಿಗೆಯಲ್ಲಿ ಮಾತ್ರ ನಿಮಗೆ ಈ ಹಿಂದೆ ವಿಡಿಯೋ ತೋರಿಸಿದ್ದೆ. ಕಳೆದ ಒಂದು ದಶಕದಲ್ಲಿ 2-3 ಸಾರಿ ಬತ್ತಿ ಹೋದ ಸಂದರ್ಭಗಳು ಕೂಡ ಇದೆ ನೋಡಿ. ಇದು ಈಗಿನ ಅಘನಾಶಿನಿ. ಅಘನಾಶಿನಿಯ ಸುಂದರ ದೃಶ್ಯ ವೈಭವವನ್ನು ನೀವು ಇಲ್ಲಿ ನೋಡ್ಬೋದು. ಗೆಳೆಯರೇ, ಇದಾಗಿತ್ತು ಇಂದಿನ ಅಘನಾಶಿನಿ ನದಿಯ ಒಂದು ಮಟ್ಟವನ್ನು ತೋರಿಸುವಂಥ ಒಂದು ಕಿರು ವಿಡಿಯೋ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಘನಾಶಿನಿ ನದಿಯ ಪ್ರವಾಹವನ್ನು, ಅಬ್ಬರವನ್ನು ನಿಮ್ಮೆದುರಿಗೆ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಮರಿಬೇಡಿ. ಹಾಗೆ ಕಮೆಂಟನ್ನು ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀರ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾಯಿದ್ದೀನಿ. ನೀವು ಖುಷಿಯಾಗಿರಿ, ನಗಿಸ್ತಾಯಿರಿ. ನಿಮ್ಮ ಲೈಫು ತುಂಬ ಖುಷಿಯಾಗಿರಲಿ. ಧನ್ಯವಾದ.